ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆ.ಇ. ಅವರು ನಡೆಸುವ SDA FDA ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ನ ಡಿಸ್ಕಷನ್ ಮಾಡೋಣ. ಇದು ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಎರಡಕ್ಕೂ ಯೂಸ್ ಆಗುತ್ತೆ. ಇದನ್ನು ಒಂದು ಸತಿ ಅಲ್ಲ, ಒಂದು 2-3 ಸತಿ ನೋಡಿರಿ, ನಿಮಗೆ ಬಾಯಟ್ ಆಗುತ್ತೆ ಮತ್ತು ತಲೆಯಲ್ಲಿ ಉಳಿತಾ. ಬನ್ನಿ ಫ್ರೆಂಡ್ಸ್, ಮೊದಲನೇ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಮೊದಲೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಏನಪ್ಪ ಅಂದರೆ ರತ್ನಾತ್ರಯರಲ್ಲಿ ಎರಡನೆಯವನು. ನಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಏನಪ್ಪ ಅಂದ್ರೆ ರತ್ನಾತ್ರೇಯರು 3 ಜನ ಇದ್ದಾರಂತ. ರತ್ನಾತ್ರೇಯರಲ್ಲಿ ಒಂದನೇದವ್ರು ಯಾರು, ಎರಡನೇದವ್ರು ಯಾರು, ಹಿಂಗಂತ ಕ್ವಶನ್ ಕೇಳುತ್ತಾ ಇತ್ತು ಫ್ರೆಂಡ್ಸ್. ಈಗ ರತ್ನಾತ್ರೇಯರು 3 ಅಂತ ಹಿಂಗೆ 3 ಜನನೂ ಕೊಡ್ಬೋದು. ಪಂಪ, ರನ್ನ, ಪೊನ್ನ ಹಿಂಗೆ ಕೊಡ್ಬೋದು, ಇಲ್ಲ ಜನ್ನ, ಪೊನ್ನ, ರನ್ನ ಹಿಂಗಂತ ಆಪ್ಷನ್ಸ್ ಕೊಡ್ಬೋದು. ಇಲ್ಲ ಇದು ನೋಡಿ ಫ್ರೆಂಡ್ಸ್, ನ್ಯೂ ಟೈಪ್ ಇದೆ. ರತ್ನಾತ್ರೇಯರಲ್ಲಿ ಎರಡನೆಯವನು ಯಾರು ಫ್ರೆಂಡ್ಸ್? ಪೊನ್ನ. ಆನ್ಸರ್ ನೋಡಿ ಫ್ರೆಂಡ್ಸ್, ಪೊನ್ನ. ರತ್ನಾತ್ರೇಯರು ಯಾರ್ಯಾರಿದ್ದಾರೆ ಅಂದರೆ ಪಂಪ, ಪೊನ್ನ, ರನ್ನ. 3ರಲ್ಲಿ ಮೊದಲನೇದವರು ಯಾರಂತ ಕೇಳಿದ್ರೆ ಪಂಪ, ಎರಡನೇದವರು ಪೊನ್ನ, 3ನೇದವರು ರನ್ನ. ಓಕೆನಾ ಫ್ರೆಂಡ್ಸ್? 3 ಜನನೂ ಕೇಳ್ಬೋದು ಅಥವಾ ಒಬ್ಬರನ್ನ ಕೇಳ್ಬೋದು. ನೆನಪಲ್ಲಿ ಇಟ್ಕೋರಿ ಫ್ರೆಂಡ್ಸ್. ಕ್ವಶನ್ ಏನಪ್ಪ ಅಂದ್ರೆ ರತ್ನಾತ್ರೇಯರಲ್ಲಿ ಎರಡನೆಯವನು ಪೊನ್ನ. ಪಂಪ, ಪೊನ್ನ, ರನ್ನ 3 ರತ್ನಾತ್ರೇಯರು. ದಾಸಿಮಯ್ಯನ ಅಂಕಿತನಾಮ ನೋಡಿ ಫ್ರೆಂಡ್ಸ್. ಆಪ್ಷನ್ಸ್ ನೋಡಿ: ರಾಮನಾಥ, ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಕಾಗಿನೆಲೆ, ಆದಿಕೇಶವ. ಇಲ್ಲಿ ಏನಂತಂದರೆ ದಾಸಿಮಯ್ಯನವರ ಅಂಕಿತನಾಮ ದಾಸಿಮಯ್ಯ ಕಾಣ ರಾಮನಾಥ. ಅವರು ನಾರ್ಮಲಿ ಎಲ್ಲ ವಚನಗಳಲ್ಲಿ ಕೊನೆಯದಾಗಿ ಕಾಣ ರಾಮನಾಥ ಅಂತ ಅಂಕಿತನಾಮನ ಯೂಸ್ ಮಾಡ್ತಾರೆ. ಓಕೆನಾ? ದಾಸಿಮಯ್ಯನ ಅಂಕಿತನಾಮ ರಾಮನಾಥ. ಅಭಿನವ ಪಂಪ ಎಂಬ ಬಿರುದು ಪಡೆದ ಕವಿ. ಅಭಿನವ ಪಂಪ ಎಂಬ ಬಿರುದು ಪಡೆದ ಕವಿ ಯಾರು ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ ನಾಗಚಂದ್ರ. ಅಭಿನವ ಪಂಪ ಎಂಬ ಬಿರುದನ್ನು ಪಡೆದುಕೊಂಡವರು ನಾಗಚಂದ್ರ. ಅಭಿನವ ಪಂಪ ಎನಿಸಿಕೊಂಡವರು ನಾಗಚಂದ್ರ, ಪರಂಪರೆಯನ್ನು ಪಾಲಿಸಿದವನು. ಕನ್ನಡದ ಮೊದಲ ಕವಿತ್ರಿ. ಕನ್ನಡದ ಮೊದಲ ಕವಿತ್ರಿ ಯಾರು ಎಂದು ಕ್ವಶನ್ ಕೇಳಿದ್ರೆ ಕನ್ನಡದ ಮೊದಲ ಕವಿತ್ರಿ ಯಾರು ಎಂದು ಕ್ವಶನ್ ಕೇಳಿದ್ರೆ ಕಂತಿ. ಕನ್ನಡದ ಮೊದಲ ಕವಯತ್ರಿ ಎನಿಸಿಕೊಂಡವರು ಕಂತಿ. ಕನ್ನಡದಲ್ಲಿ ನಂತರದಲ್ಲಿ ಅಕ್ಕ ಮಹಾದೇವಿ. ಮೊಟ್ಟ ಮೊದಲ ಕವಯಿತ್ರಿ ಅಂತಂದರೆ ಕಂತಿ. ಆನಂತರದಲ್ಲಿ ಬಂದವರು ಯಾರು ಅಂದ್ರೆ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಕವಯತ್ರಿ ಅಂತಂದ್ರೆ ಕಂತಿ. ಹೊಸಗನ್ನಡದ ಮೊದಲ ನಾಟಕ. ಹೊಸಗನ್ನಡದ ಮೊದಲ ನಾಟಕ ಯಾವುದು ಅಂತಂದರೆ ಶಾಕುಂತಲ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಮಿತ್ರವಿಂದ ಗೋವಿಂದ ಹೊಸಗನ್ನಡದ ಮೊದಲ ನಾಟಕ. ಶಾಕುಂತಲ ಅಶ್ವತ್ಥಾಮನ್ ಮೊದಲ ರುದ್ರ ನಾಟಕ. ಮಿತ್ರವಿಂದ ಗೋವಿಂದ ಹೊಸಗನ್ನಡದ ಮೊದಲ ನಾಟಕ. ಶಾಕುಂತಲ ಅಶ್ವತ್ಥಾಮನ್ ಮೊದಲ ರುದ್ರ ನಾಟಕ. ಕುಸುಮಬಾಲೆ ಕೃತಿ ಬರೆದವರು. ಕುಸುಮಬಾಲೆ ಕೃತಿಯನ್ನು ಯಾರು ಬರೆದರ ಅಂತಂದರೆ ದೇವನೂರು ಮಹಾದೇವನವರು. ಕುಸುಮಬಾಲೆ ಕೃತಿಯನ್ನು ದೇವನೂರು ಮಹಾದೇವನವರು ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ಗೆ ಸಮನಾದ ಕನ್ನಡದ ಕವಿ ಸರ್ವಜ್ಞ. ಯಾರಪ್ಪ ಕವಿ ಅಂತಂದರೆ ಸರ್ವಜ್ಞ. ತೆಲುಗಿನ ವೇಮನ,
ತಮಿಳಿನ ತಿರುವಳ್ಳರ್ಗೆ ಸಮನಾದ ಕನ್ನಡದ ಕವಿ ಯಾರಂದರೆ ಸರ್ವಜ್ಞ. ತೆಲುಗಿನ ವೆಮ್ಮನೆಗೆ ತಮಿಳಿನ ತಿರುವಳ್ಳಯ್ಯನವರ ಕವಿಗಳು. ದಾರ್ಶನಿಕ ಪರಂಪರೆಯ ಹಾಗೂ ಸಮನಾದ ಕನ್ನಡದ ಕವಿ ಯಾರಂತಂದ್ರೆ ಸರ್ವಜ್ಞ. ಆನಂದಕಂದ ಎಂಬ ಕಾವ್ಯನಾಮ ಹೊಂದಿದ್ದವನು. ಆನಂದಕಂದ ಎಂಬ ಕಾವ್ಯನಾಮ ಯಾರು ಹೊಂದಿರ್ತಾರೆ ಅಂದ್ರೆ ಬೆಟಗೇರಿ ಕೃಷ್ಣ ಶರ್ಮ ಅವರು. ಆನಂದಕಂದ ಕಾವ್ಯನಾಮ ಬೆಟಗೇರಿ ಕೃಷ್ಣ ಶರ್ಮ ಅವರು ಹೊಂದಿದ್ದಾರೆ. ಪ್ರಗತಿಶೀಲ ಸಾಹಿತ್ಯ ಯಾರ್ದಪ್ಪ ಅಂದ್ರೆ ಅನಕೃ ಅವರು. ಪ್ರಗತಿಶೀಲ ಪ್ರವರ್ತಕರೇ ಅನಕೃ ಕೃಷ್ಣರಾಯರು. ನೋಡಿ ಫ್ರೆಂಡ್ಸ್, ನಾ ಹಿಂದೆ ಕೇಳಿದೆ ಐ ಮತ್ತು ಅವು ಯಾವ ಅಕ್ಷರಗಳು ಅಂತಂದ್ರೆ ಸಂಧ್ಯಾಕ್ಷರಗಳು. ಐ ಮತ್ತು ಅವು ಎರಡು ಸಂಧ್ಯಾಕ್ಷರಗಳು. ಇವು ಸ್ವರಗಳು ಸೇರಿ ಆಗುವುದರಿಂದ ಸಂಧ್ಯಾಕ್ಷರಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕನ್ನಡದ ಮೊದಲ ಲಾಕ್ಷಣಿಕ ಕಾವ್ಯ ಕವಿರಾಜ ಮಾರ್ಗ. ಆದರೆ ಕನ್ನಡದ ಮೊದಲ ಕಾವ್ಯ ಎಂದು ಪ್ರಶ್ನೆ ಇರುವುದರಿಂದ ಪಂಪನ ಮೊದಲ ಕೃತಿ ಆದಿಪುರಾಣ. ಹೀಗಾಗಿ ಆದಿಪುರಾಣ ಸರಿಯಾದ ಉತ್ತರವಾಗಿದೆ. ಲಾಕ್ಷಣಿಕ ಕಾವ್ಯ ಅಂತಂದರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕಾವ್ಯ ಅಂದರೆ ಆದಿಪುರಾಣ. ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಮಹಾಭಾರತ. ಸಾರಿ ಫ್ರೆಂಡ್ಸ್, ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಈ ಸಲ ಎಂಬ ಇದು ನೋಡಿ ಫ್ರೆಂಡ್ಸ್, ಭಾಳ ಸತಿ ಕ್ವಶನ್ ಆಗೈತಿ. ಈ ಸಲ ಎಂಬ ಪದ ಕನ್ನಡದು. ಇದು ಮೊದಲು ಗುರುತಿಸಿದವರು ಯಾರು? ಈ ಸಲ ಎಂಬ ಪದ ಕನ್ನಡದ ಮೊದಲ ಪದ ಯಾವುದಂತನೂ ಕ್ವಶನ್ ಕೇಳ್ತಾರೆ. ಅದಕ್ಕೆ ಈ ಸಲ ಎಂದು ಆನ್ಸರ್ ಇದೆ. ಈ ಸಲ ಎಂಬ ಕನ್ನಡ ಪದವಾಗಿದ್ದು ಇದು ಮೊದಲು ಗುರುತಿಸಿದ್ದು ಅನಕೃ. DLN ಅವರು ಈ ಸಲ ಎಂಬ ಕನ್ನಡ ಮೊದಲ ಪದವನ್ನು ಗುರುತಿಸಿದರು. ಈ ಸಲ ಎಂಬ ಪದವು ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು DLN. ಅಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನು ಹೊಂದಿದೆ? ಅಲ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳದಾವ ಅಂತಂದ್ರೆ 16. ಅಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿವೆ. ಇದು ದೊರೆತಿದ್ದು ಹಾಸನ ಜಿಲ್ಲೆಯ ಅಲ್ಮಿಡಿ ಗ್ರಾಮದಲ್ಲಿ 450. ಬ್ರಹ್ಮಗಣವು ಹೊಂದಿದ ಅಂಶ 2. ಬ್ರಹ್ಮಗಣ ಎಷ್ಟು ಅಂಶಗಳನ್ನು ಹೊಂದಿದೆ ಅಂದರೆ 2. ಬ್ರಹ್ಮಗಣವು 2 ಅಂಶಗಳನ್ನು ಹೊಂದಿದ್ದು ವಿಷ್ಣುಗಣವು 3 ಅಂಶಗಳನ್ನು ಹೊಂದಿರುತ್ತದೆ. ರುದ್ರಗಣವು 4 ಅಂಶಗಳನ್ನು ಹೊಂದಿದ್ದು. ತಟ್ಟನೆ ಎಂಬ ಪದವು ಸಾಮಾನ್ಯ ಅವ್ಯಯ. ತಟ್ಟನೆ ಎಂಬುದು ಸಾಮಾನ್ಯ ಅವ್ಯಯವಾಗಿರುತ್ತದೆ. ಆದರೆ ಕ್ರಿಯಾರ್ಥಕ ಕಾವ್ಯದಲ್ಲಿ ಸಾಕು, ಬೇಡ, ಇಲ್ಲ ಮೊದಲಾದವು ಬರುವುದು. ಭಾರತೀಯ ಕಾವ್ಯಮೀಮಾಂಸೆ ಕೃತಿಯ ಕರ್ತೃ. ಭಾರತೀಯ ಕಾವ್ಯಮೀಮಾಂಸೆ ಕೃತಿಯ ಕರ್ತೃ ಯಾರಂತಂದ್ರೆ ಭಾರತೀಯ ಕಾವ್ಯಮೀಮಾಂಸೆ ಕೃತಿಯ ಕರ್ತೃ TM ಶ್ರೀಯವರು. ರೂಪಕ ಸಾಮ್ರಾಜ್ಯ ಕವಿ ಎಂದು ಹೆಸರು ಕರೆಸಿಕೊಂಡವನು ನಾರಾಯಣಪ್ಪ. ಗದುಗಿನ ನಾರಾಯಣಪ್ಪ ಅಂದರೆ ಕುಮಾರವ್ಯಾಸನು ತನ್ನ ಕಾವ್ಯದಲ್ಲಿ ರೂಪಾಲಂಕಾರವನ್ನು ತುಂಬ ಬಳಸಿದರು. ಅದರಿಂದ ಇವನು ರೂಪಕ ಸಾಮ್ರಾಜ್ಯದ ಕವಿ ಎಂದು ಕರೀತಾರೆ. ಉತ್ಪಲಮಾಲ
ವೃತ್ತದಲ್ಲಿ ಮೊದಲು ಬರುವುದು ಯಾವುದು? ಉತ್ಪಲಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಒಂದು ಗುರು. ಮೇಲೆ ನೋಡೆ ಕಣ್ಣು ತಿಣಿಪ ನೀಲಪಟದಿ ವಿವಿಧ ರೂಪ ಎಂದು ಹಾಡಿದ ಕವಿ ಪುತಿನ. ಕಪ್ಪೆ ಅರಭಟನ ಶಾಸನ ಇರುವುದು ತ್ರಿಪದಿಯಲ್ಲಿ. ಕಪ್ಪೆ ಅರಭಟನ ಶಾಸನ ತ್ರಿಪದಿಗಳಿವೆ. ಉದಾಹರಣೆ: ಸಾಧುವಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ. ಇದು ಐತಲ್ಲ, ಇದು ತ್ರಿಪದಿ ಒಳಗೈತಿ. ಓಕೆ. 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಲ್. ಬಸವರಾಜ್ ಅವರು. ಸನೆಟ್ನಲ್ಲಿರುವ ಪಾದಗಳು 14. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಹಳ್ಳ ಬಂತು ಹಳ್ಳ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.